ಆಗ್ಬೋದಾ? ಪರೋಕ್ಷವಾಗಿ ನಿಮ್ಮ ಚುನಾವಣೆಯ ಹಿನ್ನಡೆಗಳನ್ನ ಇಟ್ಕೊಂಡು ಅವರನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿದ್ದಾರ, ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಿಲ್ಲ ಅನ್ನೋ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡ್ರಿ, ಗೆಲುವು ಸೋಲು ಅಂತಕ್ಕಂಥದ್ದು ಆಯಾ ರಾಜಕಾರಣದ ಸನ್ನಿವೇಶಗಳು, ಆಯಾ ಸಂದರ್ಭದ ಚುನಾವಣೆಗಳು ಯಾವ ರೀತಿ ನಡೀತದೆ ಅದ್ರ ಮೇಲೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಆಮೇಲೆ ಒಬ್ಬ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸೋಕ್ಕೆ 19ರಲ್ಲಿ ಯಾರ್ಯಾರು ಸಂಚು ರೂಪಿಸಿದ್ರು, ಇಡೀ ಸಚಿವ ಸಂಪುಟ ಉಪಚುನಾವಣೆಯಲ್ಲಿ ಬಂದು ಪಂಚಾಯತಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸೋಕ್ಕೆ ಏನೇನು ಮಾಡಿದರು, ಕೊನೆಗೆ ಇನ್ನೇನೋ ಸೋತೆ ಬಿಡ್ತೀವಿ ಅಂತ ಆತಂಕಕ್ಕೆ 4 ತಿಂಗಳು 5 ತಿಂಗಳದು ಒಂದು ಕಡೆ ಲೋಕಸಭೆಯಲ್ಲೂ ದುಡ್ಡು ಹಾಕಿದರು, ಒಂದು ಕಡೆ ಉಪಚುನಾವಣೆಯಲ್ಲೂ ನಮ್ಮದು ಉಪಚುನಾವಣೆಯಲ್ಲೂ ಪಾಪ ಹೆಣ್ಮಕ್ಳ ಖಾತೆಗಳಿಗೆ 8,000 ರೂಪಾಯಿ ಜಮಾ ಮಾಡಿದ್ರಲ್ಲ. ತಲೆ ಕೆಡಿಸ್ಕೊಂಬೇಡ್ರಿ. ನನ್ನ ಚುನಾವಣೆಯ ಸೋಲಿನ ಮೇಲೆ ನನ್ನ ರಾಜಕಾರಣದ ನಾಯಕತ್ವ ಸೃಷ್ಟಿಯಾಗುತ್ತೋ ಅಥವಾ ಸೃಷ್ಟಿ ಆಗಿಲ್ವೋ ಅಂತಕ್ಕಂಥದ್ದು ನಿರ್ಣಯ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ನಿಮ್ಮ ಸ್ಪರ್ಧೆ ವಿಚಾರ ಚರ್ಚೆ ಆಗ್ತಾಯಿದೆ ಸರ್. ಮೊನ್ನೆನೂ ಮಾತಾಡಿದ್ರಿ, ರಾಮನಗರ ನನ್ನ ಕರ್ಮಭೂಮಿ ಬಿಡಲ್ಲ ಅಂತ. ಏನು ಹೇಳ್ತೀರಿ ಸರ್? ನೋಡಿಪ್ಪ, ರಾಮನಗರದ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು. ಹಾಗಾಗಿ ನಾನು ಒಂದೇನು ಹೇಳಿದೆ, ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ, ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ರಾಜಕೀಯವಾಗಿ ಮರು ಸೃಷ್ಟಿ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅದು. ಹಾಗಾಗಿ ನಾನು ಒಂದೇನು ಹೇಳಿದೆ, ಕಳೆದ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಂಬ್ಕೊಂಡಿರ್ತಕ್ಕಂಥ ವರ್ಗ ಇದೆ, ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಮತದಾರರಿದ್ದಾರೆ. ಫಲಾನುವಾದ ಮಾಡಿ ಮಧ್ಯದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ರಾಮನಗರದಲ್ಲೂ ಹೇಳಿದ್ದೇನೆ, ಮಂಡ್ಯನೂ ಕೂಡ ನಮ್ಮ ಜಿಲ್ಲೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ನಾಡೆ. ಹಾಗಾಗಿ ನಮ್ಮ ಕಾರ್ಯಕರ್ತಗಳು ನಮ್ಮನ್ನೆಲ್ಲಿ ಬೆಳೆಸೋರು ಅದನ್ನು ನಾವು ಅರ್ಥಕೊಂಡು ಅವ್ರ ಜೊತೆನೇ ಹೆಜ್ಜೆ ಆಗ್ತಕ್ಕಂಥ ಕರ್ತವ್ಯನೂ ಇದೆ, ಜವಾಬ್ದಾರಿನೂ ಇದೆ, ಮುಂದುವರಿಸ್ತೀನಿ. ಥ್ಯಾಂಕ್ ಯು. ಕ್ಷೇತ್ರಗಳು ನಿಮ್ಮ ಹೆಸರು ಕಳ್ಕೊಳ್ತಿದ್ದಿಲ್ಲ ಸರ್. ಚಾಮರಾಜ ಆಗ್ಬೋದು, ರಾಮನಗರ, ಮಂಡ್ಯ. ಇಲ್ಲಿ ಬಿಡೋಣ, ಸಮಯ ಬಂದಾಗ ಎಲ್ಲವೂ ಇತ್ಯರ್ಥ ಆಗುತ್ತಲ್ವ. ಏನೋ ಪ್ರೀತಿ ವಿಶ್ವಾಸದಿಂದ ನಿಖಿಲ್ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ ಅಂದರೆ ನಮ್ಮ ಪುಣ್ಯ ಅಲ್ವೇ? ಆಯ್ತಲ್ಲ? ಆಗ್ಬೋದಾ? ಪರೋಕ್ಷವಾಗಿ ನಿಮ್ಮ ಚುನಾವಣೆಯ ಹಿನ್ನಡೆಗಳನ್ನ ಇಟ್ಕೊಂಡು ಅವರನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿದ್ದಾರ, ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಿಲ್ಲ ಅನ್ನೋ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡ್ರಿ, ಗೆಲುವು ಸೋಲು ಅಂತಕ್ಕಂಥದ್ದು ಆಯಾ ರಾಜಕಾರಣದ ಸನ್ನಿವೇಶಗಳು, ಆಯಾ ಸಂದರ್ಭದ ಚುನಾವಣೆಗಳು ಯಾವ ರೀತಿ ನಡೀತದೆ ಅದ್ರ ಮೇಲೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಆಮೇಲೆ ಒಬ್ಬ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸೋಕ್ಕೆ 19ರಲ್ಲಿ ಯಾರ್ಯಾರು ಸಂಚು ರೂಪಿಸಿದ್ರು,